ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳ ಮೇಲೆ ಯಾಕೆ ಗದರ್ತೀಯ? ನಾನು ಹೇಳ್ತೀನಿ ಕೇಳಿಸ್ಕೋ. ಹೌದು, ನಿನ್ ಸೊಸೆ ಅಲ್ಲಿಗೆ ಬಂದಿದ್ಲು. ಈ ಮದುವೆನ ತಡೆಯೋದಕ್ಕೆ ಪ್ರಯತ್ನನೂ ಪಟ್ಲು. ಅದು ಯಾವ ತರ ಅಣ್ಣ? ನಮ್ಮಣ್ಣ ಕೊಟ್ಟಿರೋ ವರದಕ್ಷಿಣೆನ ಇಟ್ಬಿಟ್ಟು ಮುಂದುವರಿರಿ ಅಂತ. ಅದಕ್ಕೆ ನಮ್ ಬೀಗ್ತಿ ಏನ್ ಹೇಳಿದ್ಲು ಗೊತ್ತಾ? ಅವಳು ಕೇಳಿದ ಹಣ ಒಡವೆ ಕೋಟಿ ಆದ್ರೂ ಸರಿ ಮಕ್ಕದ ಮೇಲೆ ಬಿಸಾಕ್ತೀನಿ ಅಂತ ಹೇಳಿ ಉಗುದುಪ್ಪಿನಕಾಯಿ ಹಾಕಿ ಕಳಿಸಿದ್ಲು. ಅವತ್ತೇನ್ ಹೇಳಿದ್ಲು ಅವಳು? ನಮ್ಮ ಮಾವ ಸತ್ತಾಗ್ಲೇ ನನ್ನ ತಾಳಿನ ತೆಗಿಯೋದು ಅಂತ ಅಲ್ವಾ? ನೋಡ್ತಾ ಇರಿ, ಇನ್ ಸ್ವಲ್ಪ ದಿನದಲ್ಲೇ ಅವಳು ಕುತ್ಕೆಲಿರೋ ತಾಳಿ ಕಳ್ಚಿಟ್ಟು ಕಣ್ಣೀರ್ ಸಾಗರದಲ್ಲಿ ಈಜಾಡ್ತಿರ್ತಾಳೆ. ಅವಳು ಯಾಕಮ್ಮ ಕಣ್ಣೀರ್ ಸಾಗರದಲ್ಲಿ ಈಜಾಡ್ತಾಳೆ? ನಮ್ ಬೀಗ್ತಿ ಲಕ್ಷ ಲಕ್ಷ ಗಟ್ಲೆ ಕೊಡಲ್ವಾ? ಅದನ್ನ ತಗೊಂಡು ಅಣ್ಣ ತಂಗಿ ಮಜಾ ಮಾಡ್ತಾರೆ. ಛೇ, ತಂಗಿ ಬಾಳ್ಗೆ ಬೆಂಕಿ ಬಿದ್ರೆ ಅದನ್ನ ಸಹಿಸ್ಕೊಂಡು ಆ ಬೆಂಕಿಲಿ ಕಾವು ಕಾಯಿಸ್ಕೊಳ್ಳೋನಲ್ಲ ಕಣೆ ನಮ್ ಶಿವರಾಜು. ಅವನು ಬಂಗಾರ. ಅಣ್ಣ, ಇವ್ರ ಅಣ್ಣನ ಮಗ ಅದೇನೋ ಸವಾಲಾಕ್ ಹೋದ್ನಲ್ಲ, ಅದೇನ್ ಹೇಳು? ಅದೇ ಅಮ್ಮ, ನಿಮ್ ಮಗ ತಾಳಿ ಕಟ್ಟಕ್ 1 ನಿಮಿಷಕ್ ಮುಂಚೆ ನನ್ ತಂಗಿ ಕುತ್ತಿಗೆಗೆ ತಾಳಿ ಬೀಳತ್ತೆ, ನೋಡ್ತಾ ಇರಿ ಅಂತ. ಹಾ, ಊರಿಗೆ ಬುದ್ಧಿ ಹೇಳೋ ಬೆಕ್ಕು ಒಲ್ಲೆ ಮುಂದಕ್ಕೆ ಹೋಗಿ ಅದೇನೋ ಮಾಡ್ತಿತ್ತಂತೆ. ಅವ್ರ ಅಣ್ಣ ಅವನ್ ತಂಗಿಗೆ ಮದ್ವೆ ಮಾಡ್ಬೋದು, ನಾವ್ ನಮ್ಮ ಮಳಿ ಮೈನಿಗೆ ಮದ್ವೆ ಮಾಡ್ಬಿಟ್ರೆ ದೊಡ್ಡ ತಪ್ಪಾಗೋಯ್ತದಲ್ಲ. ಅವನಿಗೆ ಮದ್ವೆ ಮಾಡ್ತೀವಿ, ಮಾಡೇ ತೀರ್ತೀವಿ. ಹೌದಾ? ಮಾಡಿ ಮಾಡಿ ತೀರೋಗ್ತೀರಾ. ಅಮ್ಮ, ಅತ್ತೆ, ಆವಾಗ್ಲಿಂದ ನೋಡ್ತಾ ಇದ್ದೀನಿ ಬರೀ ಕಿತ್ತಾಡ್ತಾ ಇದ್ದೀರಲ್ಲ. ಅಲ್ಲ, ಈ ಮನೇಲಿ ನೆಮ್ಮದಿಯಾಗಿರಕ್ಕೂ ಆಗಲ್ವಾ? ಯಾವಾಗ ನೋಡಿದ್ರು ಜಗಳ ಜಗಳ ಜಗಳ, ಸಾಕಾಗ್ಬಿಟ್ಟಿದೆ ನಂಗೂ. ಈ ತಾಳಿ ನನ್ ಕುತ್ತಿಗೆಯಲ್ಲಿ ಇರೋವರೆಗೂ ನಾನ್ ಬಾಯಿ ಮುಚ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ಮನಸ್ಸು ಯಾಕೆ ಒಪ್ತಾ ಇಲ್ಲ. ಜ್ಯೋತಿ, ಜ್ಯೋತಿ, ಮಗುನ್ ಹೊರಗಡೆ ಕರ್ಕೊಂಡು ಹೋಗು. ಬಾರಿ ಬಂಗುರಿ, ಬಾರಿ ಚಿನ್ನಮ್ಮ. ಓನೆ 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 ಓನೆ. ಜ್ಯೋತಿ, ಕಾಫಿ ಯಾರು ಹೋಗಿದೆ, ಇನ್ನೊಂದ್ಸಲ ಮಾಡ್ಕೊಂಡ್ ಬಂದ್ಬಿಡು. ನಮ್ಮ ತಾರಕ್ ಸರು ತಣ್ಣಗಿರೋದು ಕುಡಿಯಲ್ಲ, ತಗೊಂಬಂದ್ಬಿಡು. ಸರಿ. ಓಹ್, ನೀನ್ ಮಗುನ ಎತ್ಕೊಂಡಿದ್ಯಾ ಅಲ್ವಾ? ಪರವಾಗಿಲ್ಲ ಬಿಡು, ಅತ್ತೆ ಇದ್ದಾರೆ. ಅತ್ತೆ, ಏನ್ ಹೇಳಿ ಅಂದ್ರೆ? ಅತ್ತೆ, ಕಾಫಿ ಸ್ವಲ್ಪ ತಣ್ಣಗಾಗಿದೆ, ಒಂಚೂರು ಬಿಸಿ ಮಾಡ್ಕೊಂಡು ತರ್ತೀರಾ? ಹಾ, ಆಯ್ತು. ಈ ಮನೆನಾಗೆ ನಾನೊಂಥರ ಎಲ್ರಿಗೂ ಸೇವಕಿ ಆಗ್ಬಿಟ್ಟಿದ್ದೀನಿ. ಬಂದವ್ರಿಗೆಲ್ಲ ಕಾಫಿ ಕಾಯಿಸು, ತಿಂಡಿ ಮಾಡು, ಅಡಿಗೆ ಮಾಡು, ಇದೇ ಆಗೋಯ್ತು. ಅವನು ಯಾರು ಇಂದ್ರ ಬಂದ, ಅರ್ಧ ಆಸ್ತಿ ಹೊತ್ಕೊಂಡೋದ. ಅವರಮ್ಮ ಒಂದಷ್ಟು ಹೊತ್ಕೊಂಡೋದ್ಲು. ಈಗ ಉಳಿದಿರೋದು ಇವನ್ ಯಾವನ್ ಪಾಲು ಆಗುತ್ತೆ. ಒಟ್ಟಿನಲ್ಲಿ ನನ್ನ ಮಗಳು ಬೀದಿಗೆ ಬೀಳೋದು ಗ್ಯಾರಂಟಿ. ತಾರಕ್ ಅವ್ರೆ, ನಿಮ್ಮ ಆಶ್ರಮದ ಗುರುಗಳ ಜೊತೆ ಫೋನಲ್ಲಿ ಮಾತಾಡ್ದೆ. ಮದುವೆಗೆ 2 ದಿನ ಮುಂಚಿತವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ಯಾರಿಗಾದ್ರೂ ನಿಮ್ಮ ಕಡೆಯವ್ರಿಗೆ ಹೇಳೋದಿದ್ರೆ ಹೇಳಿ, ಅವರಿಗೂ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಕೆಲಸಗಳಿನ್ನೂ ತುಂಬಾ ಆಗೋದಿದೆ, ಅದ್ಯಾವುದಕ್ಕೂ ಸಮಯನೇ ಇಲ್ಲ. ಅಲ್ಲ, ತುಂಬಾ ಅವಸರದಲ್ಲಿ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಸ್ವಲ್ಪ ತಡ ಮಾಡ್ಬೋದಿತ್ತೇನೋ ಅನ್ನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ ತಾರಕ್ ಅವರೇ, ಈಗಾಗಲೇ ತುಂಬಾ ತಡ ಆಗಿ ಹೋಗಿದೆ. ಮುಂದಿನ ತಿಂಗಳು ಬೇರೆ ಯಾವುದು ಒಳ್ಳೆ ಮುಹೂರ್ತನೇ ಇಲ್ವಂತೆ. ಅದಕ್ಕೆ ಈ ಬರೋ ವಾರದಲ್ಲೇ ಮದುವೆ ಮಾಡ್ಬಿಡೋಣ ಅಂತ. ಎಷ್ಟು ಧೈರ್ಯ ಅವಳಿಗೆ!
ನನ್ನ ಮನೆಗೆ ಬಂದು ನನ್ನ ಕಣ್ಮುಂದೆನೆ ನನ್ನ ಸಂಬಂಧಿಕರ ಮುಂದೆ ನನಗೆ ಅವಮಾನ ಮಾಡ್ತಾಳೆ. ಗಂಡಿನ ಕಡೆಯವರು ಇದ್ರು ಅಂತ ಸುಮ್ಮನೆ ಇದ್ದೆ, ಇಲ್ಲ ಅಂದ್ರೆ ಈ ಸತ್ಯಭಾಮ ಯಾರು ಅಂತ ತೋರಿಸ್ತಿದ್ದೆ. ನನಗೂ ಅದೇ ಕೋಪ ಬಂದಿತ್ತಮ್ಮ. ಗಂಡ ಬೇಡ ಅಂದಮೇಲೆ ಮತ್ತೆ ಮತ್ತೆ ಬಂದು ಟಾರ್ಚರ್ ಯಾಕೆ ಕೊಡೋದು ಅಂತ. ಈ ಸತ್ಯಭಾಮ ಯಾರು ಅಂತ ಅವಳಿಗೆ ಗೊತ್ತಿಲ್ಲ ಮಗಳೇ. ಗೊತ್ತಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಆದ್ರೂ ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಆದರೆ ಅವಳಷ್ಟು ಸುಲಭವಾಗಿ ಬಗ್ಗೋ ಥರ ಕಾಣ್ತಿಲ್ಲ ಅಮ್ಮ. ತುಂಬ ಸ್ಟ್ರಾಂಗ್ ಇದ್ದಾಳೆ. ಅವಳ ವಿಷಯ ಹೀಗಲ್ಲ ಹೀಗೆ ಅಂತ ಮೊದಲೇ ನನಗೆ ಹೇಳಿದ್ದಿದ್ರೆ ಅವಳು ಇಲ್ಲಿ ತನಕ ಬರೋದಕ್ಕೆ ನಾನು ಬಿಡ್ತಾನೇ ಇರಲಿಲ್ಲ. ಛೇ, ಅವಳು ಬಂದಿದ್ದು ಅಳಿಯಂದ್ರು ಬದಲಾಗ್ಬಿಟ್ರು. ಅಮ್ಮ, ಅವಳು ಬಂದ್ಮೇಲಲ್ಲ, ಅವಳು ಬರೋಕ್ಕೂ ಮುಂಚೆನೂ ಇಂದ್ರ ಹಾಗೇ ಇದ್ರು. ನೀವು ಮನೆಯೆಲ್ಲ ತೋರಿಸು ಅಂತ ಹೇಳಿದಾಗ ಕರ್ಕೊಂಡು ಹೋದ್ನಲ್ಲ, ಆಗಲೂ ಯಾವುದೋ ಒಂದು ಮಾತಿಗೆ ತುಳಸಿನೂ ಹಾಗೆ ಅಂತ ಅಂದ್ಬಿಟ್ರು. ಓಹೋ, ಅವಳಿನ್ನೂ ಅವ್ರ ಮನಸ್ಸಲ್ಲೇ ಇದ್ದಾಳೆ ಅನ್ನೋ ಹಾಗಾಯ್ತು. ಹೌದಮ್ಮ, ನನ್ನ ಜೊತೆ ಸರಿಯಾಗಿ ಮಾತಾಡ್ಲೂ ಇಲ್ಲ. ನಾನೇ ಮೇಲ್ ಬಿದ್ದು ಎಷ್ಟೋ ಮಾತಾಡೋ ಪ್ರಯತ್ನ ಪಟ್ಟೆ. ಮನುಷ್ಯ ಜಗ್ಲೇ ಇಲ್ಲ. ಆ ತುಳಸಿ ಅವ್ರ ಮನಸ್ಸಲ್ಲಿ ಬಿಗಿಯಾಗಿ ಬೇರ್ ಬಿಟ್ಬಿಟ್ಟಿದ್ದಾಳೆ. ಅವಳನ್ನ ಕಿತ್ತಾಕೋದು ಸ್ವಲ್ಪ ಕಷ್ಟನೇ ಅಮ್ಮ. ಇಷ್ಟೆಲ್ಲ ಸಮಸ್ಯೆ ಇರೋ ಹುಡುಗನ್ನ ಕಟ್ಕೊಂಡು ಸಾಯೋದಕ್ಕಿಂತ ಬೇರೆ ಹುಡುಗನ್ನ ಹುಡ್ಕೋದೇ ಒಳ್ಳೇದನ್ನಿಸ್ತು ನನ್ನ ಪ್ರಕಾರ. ಮುಚ್ಚೆ ಬಾಯಿ. ಬೇರೆ ಹುಡುಗನ್ನ ಹುಡ್ಕೋ ಅಷ್ಟರಲ್ಲಿ ನಿನ್ ಹೊಟ್ಟೆ ಊದ್ಕೊಂಡಿರತ್ತೆ. ಆಗ ಯಾರೇ ಕಟ್ಕೋತಾರ ನಿನ್ನ? ಅದು ಅಲ್ಲದೆ ಮಂಗಳಾಗೆ ನಿನ್ ಪರಿಸ್ಥಿತಿ ಗೊತ್ತಾಗಿದೆ. ಮತ್ತೆ ಅವ್ರನ್ ಬಿಟ್ಟು ಇನ್ಯಾರನ್ನೂ ಹುಡ್ಕಕ್ ಹೋದ್ರೆ ಅವ್ರು ಸುಮ್ಮನಿರ್ತಾರೆ ಅನ್ಕೊಂಡಿದ್ಯಾ? ನಿನ್ ಬಗ್ಗೆ ಊರಲ್ಲೆಲ್ಲ ಟಾಮ್ ಟಾಮ್ ಮಾಡ್ಬಿಡ್ತಾರೆ. ಹುಡ್ಗನ್ ಹುಡ್ಕೋವಾಗ್ಲೇ ಬೇರೆ ಹುಡ್ಗನ್ನ ನೋಡ್ಬೇಕಿತ್ತಮ್ಮ. ಈ ಹುಡ್ಗಂಗೆ ಸೆಕೆಂಡ್ ಮ್ಯಾರೇಜ್ ಅಂತ ಗೊತ್ತಿದ್ದು ಒಪ್ಕೊಂಡಿದ್ದೆ ತಪ್ಪಾಗಿದ್ದು. ಪರಿಸ್ಥಿತಿ ಕುತ್ತಿಗೆ ಹಿಂಡ್ತಿರೋವಾಗ ಗಂಟ್ಲಲ್ಲಿ ನೀರ್ ಇಳಿಯತ್ತಾ? ಹಾಗೆ ಅವತ್ತಿನ ಪರಿಸ್ಥಿತಿಗೆ ತಲೆ ಓಡ್ಲಿಲ್ಲ. ಏನ್ ಮಾಡ್ ಸಾಯಣ? ನೀನೇ ಹೀಗನ್ಬಿಟ್ರೆ ನನ್ ಗತಿ ಏನಮ್ಮ? ನಾನಿದೀನ್ ತಾನೆ, ತಲೆ ಕೆಡ್ಸ್ಕೋಬೇಡ, ಸುಮ್ನಿರು. ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮುಂದುವರೆದಿದ್ದೀವಿ, ಮುಗಿಸ್ಬೇಕು ಅಷ್ಟೇ. ಇದೆಲ್ಲ ಮುಗೀತಿದ್ದ ಹಾಗೆ ಆ ತುಳಸಿನ್ ಮಾತ್ರ ಸುಮ್ಮನೆ ಬಿಡಬಾರ್ದಮ್ಮ. ಆ ವಿಷಯ ನನಗ್ ಬಿಡು. ಈಗ ನೀನು ಇಂದ್ರಂಗ್ ಹತ್ರ ಆಗೋದನ್ನ ನೋಡು. ಈಗ ನಮಗಿರೋ ಅಸ್ತ್ರ ಒಂದೇ, ದುಡ್ಡು. ಅದ್ರಿಂದಾನೇ ತುಳಸಿನ ದೂರ ಇಡ್ತೀನಿ. ಆ ಇಂದ್ರನ್ನ ಅವ್ರ ಮನೆ ಅವ್ರನ್ನ ಲಾಕ್ ಮಾಡ್ತೀನಿ. ಮದ್ವೆ ಒಂದಾಗ್ಲಿ. ಆಗಿದೆ ಆ ತುಳಸಿಗೆ ಮಾರಿ ಹಬ್ಬ. ಯಾಕಾದ್ರೂ ಈ ಸತ್ಯಭಾಮನ್ ಎದ್ರಾಕೊಂಡ್ನೋ, ಯಾಕ ಅವಳ ವಿಷಯದಲ್ಲಿ ತಲೆ ಹಾಕದ್ನೋ ಅಂತ ಹೆದರ್ಕೊಂಡು ನಡಗ್ಬೇಕು.